ಹಲೋ ಗೈಸ್, ನಮಸ್ಕಾರ. ನಾವಿವತ್ತು ಟಾಕ್ಸಿಕ್ ಮೂವಿ ಹಾನೆಸ್ಟ್ ರಿವ್ಯೂ ಕೊಡಕ್ ಬಂದೀವಿ. ಎಸ್, ಈಗ ತಾನೇ ಫಿಲಮ್ ನೋಡ್ಕೊಂಡ್ ಬಂದ್ವಿ. ಸ್ವಲ್ಪ ಫಿಲಮ್ ಹೆಂಗಿದೆ ನಮ್ಮ ಎಕ್ಸ್ಪೀರಿಯನ್ಸ್ ಒಪಿನಿಯನ್ ಅದನ್ನ ಶೇರ್ ಮಾಡಕ್ ಬರ್ತೀವಿ. ಬೇಸಿಕಲಿ ಇಟ್ಸ್ ಲೈಕ್ ಅ ಡಿಸ್ಕಷನ್. ಎಸ್, ಸೊ ಇದೆಲ್ಲ ಮಾಡಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ನಿಮಗ್ ಟಾಕ್ಸಿಕ್ ಮೂವಿ ಹೇಗ್ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬಿಕಾಸ್ ನಮಗೂ ಕುತೂಹಲದಿಂದ ಬೇರೆ ಜನರಿಗೆ ಹೇಗ್ ಅನ್ಸಿದೆ ಅಂತ ತಿಳ್ಕೊಳ್ಳೋ ಆಸೆ ಇದೆ. ಸೊ ಒನ್ ಆಫ್ ದಿ ಅರ್ಲಿಯಸ್ಟ್ ಶೋಸ್ ನಾವೇ ನೋಡಿದ್ದು. ಸೊ ಈಗ ಇಲ್ಲಿ ಅಮೆರಿಕದಲ್ಲಿ ಸಾಯಂಕಾಲ 7 ಗಂಟೆ ಶೋ, ಅಂದ್ರೆ ಇಂಡಿಯಾದಲ್ಲಿ ಮಾರ್ನಿಂಗ್ ಶೋ ಇರುತ್ತೆ, ಮಾರ್ನಿಂಗ್ 7 o'clock ಶೋ. ಸೊ ಒನ್ ಆಫ್ ದಿ ಅರ್ಲಿಯಸ್ಟ್ ಶೋಸ್ ಇದು. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ನಮ್ಗೆ ಹೆಂಗ್ ಅನ್ನಿಸ್ತು ಅಂತ ಹೇಳಕ್ ಬಂದಿವಿ. ಜಸ್ಟ್ ಅ ಡಿಸ್ಕಷನ್, ಹೇಗ್ ಅನ್ಸ್ತು. ನಾವು ಸ್ಪಾಯ್ಲರ್ ಕೊಡಲ್ಲ, ಸೊ ಅದ್ ನೀವು ಥಿಯೇಟರ್ ಅಲ್ಲೇ ನೋಡ್ಕೊಳ್ಳಿ. ಅಂಡ್ ಯಾ, ಲೆಟ್ಸ್ ಬಿಗಿನ್. ಸೊ ಫಸ್ಟ್ ಇಂಪ್ರೆಷನ್ ನನಗೆ ವಿಜುವಲಿ ಸ್ಟನ್ನಿಂಗ್ ಫಿಲಮ್, ಸ್ಟಾರ್ಟ್ ಟು ಫಿನಿಶ್ ವಿಜುವಲಿ ಸ್ಟನ್ನಿಂಗ್. ಕನ್ನಡ ಸಿನಿಮಾ ನೋಡ್ತಾ ಇದೀನಿ ಅಂತ ಅನ್ಸೇ ಇಲ್ಲ ನನಗೆ. ಅದೇ ಅಲ್ಲ, ಸ್ಯಾಂಡಲ್ವುಡ್ ಮೂವಿನ ಇದು ಬ್ರೋ. ನಾವ್ ಎಂತ ಯಾವ್ದಾದ್ರು ಸ್ಯಾಂಡಲ್ವುಡ್ ಮೂವಿ ನೋಡೋದು. ಇಸ್ ದಿಸ್ ಅ ಸ್ಯಾಂಡಲ್ವುಡ್ ಮೂವಿ? ನೋ ವೇ. ಸಾಕಾಗಿತ್ತು. ಅನ್ಬಿಲೀವಬ್ಲಿ ಬ್ರಿಲಿಯಂಟ್ ಸಿನಿಮಾಟೋಗ್ರಫಿ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಸೆಟ್ ಡಿಸೈನ್, ಸೆಟ್ ನೆಕ್ಸ್ಟ್ ಲೆವೆಲ್ ಹಾಕಿದ್ರು ಸೆಟ್ಸ್ ಗಳನ್ನ. ಇಟ್ಸ್ ಲೈಕ್ ಎಲ್ಲ ದುಡ್ಡು ಸೆಟ್ ಗೆ ಹಾಕ್ಬಿಟ್ಟಿದ್ದಾರೆ ಏನೋ ಅಂತ ಫೀಲ್ ಬಂದ್ಬಿಟ್ಟಿತ್ತು. ಲಿಟ್ರಲಿ ಫೆಲ್ಟ್ ಓಕೆ, ದೇ ಹ್ಯಾವ್ ಸ್ಪೆಂಟ್ ಮನಿ ಅಂಡ್ ಇಟ್ ಇಸ್, ಯು ಕ್ಯಾನ್ ಸೀ ಇಟ್. ಯಾ, ಯು ಕ್ಯಾನ್ ಲಿಟ್ರಲಿ ಸಿ ಸೆಟ್ ಹೆಂಗಿದೆ. VFX ಆಲ್ಸೋ ಫ್ಯೂ ಪಾರ್ಟ್ಸ್ ಹೇಳಬಹುದು ಬಿಟ್ರೆ, ಬಟ್ ಇಟ್ ವಾಸ್ ಗುಡ್. ಯಾ, ಅದೇ ಡಿನೇಕ್ ಅವ್ರನ್ನ ಕರ್ಕೊಂಡ್ಬಂದು ಮಾಡಿಸಿರೋದು. ಗುಡ್ ಜಾಬ್, ರಿಯಲಿ ಗುಡ್ ಜಾಬ್. ಸ್ಟನ್ನಿಂಗ್ ವಿಜುವಲ್ಸ್. ಯಾ, ವಿಜುವಲ್ಸ್ ಚೆನ್ನಾಗಿತ್ತು. ಅಂಡ್ ಸಾಂಗ್ಸ್ ನೀವೆಲ್ಲ ಆಲ್ರೆಡಿ ಕೇಳಿರಬಹುದು ಹೇಗಿದೆ ಅಂತ. ತುಂಬಾ ಅದು ಎಲ್ಲೆಲ್ಲಿ ಮೂವಿಯಲ್ಲಿ ಹಾಕಿದ್ದಾರೆ ವಿತ್ ವಿಜುವಲ್. ಇದು ಸಾಂಗ್ಸ್ ವಾಸ್ ನೈಸ್. ಸಾಂಗ್ಸ್ ಪ್ರಾಬ್ಲಿ ಫುಲ್ ಸಾಂಗ್ಸ್ ಬರಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಮನಮೋಹಕನು ತಬಾಹಿನು ಸಾಂಗ್ ಬಂದು ಮಧ್ಯದಲ್ಲಿ ಏನೋ ನಡೆಯುತ್ತೆ, ಮತ್ತೆ ಇಟ್ ವಿಲ್ ಕಂಟಿನ್ಯೂ. ಸೊ ಮಾಂಟಾಜ್ ಪೀಸ್ ತರ ಬಂತು. ಇಟ್ ಇಸ್ ನಾಟ್ ಲೈಕ್ ಕಂಪ್ಲೀಟ್ ಸಾಂಗ್ ಒಟ್ಟಿಗೆ ಬರಲ್ಲ, ಬಟ್ ದ ಸ್ಟೋರಿ ವಾಸ್ ಗೆಟಿಂಗ್ ಕಂಟಿನ್ಯೂಡ್ ಇವನ್ ಇನ್ ದ ಸಾಂಗ್. ಹೌದು ಆ ತರ ಆಗುತ್ತೆ, which was kind of expected. ಹೌದು. And it was very nice visually. ತುಂಬಾ ಚೆನ್ನಾಗಿತ್ತು, ಕಣ್ಣಿಗೆ ಚೆನ್ನಾಗಿತ್ತು. ಆಮೇಲೆ ಇವಾಗ ಫಸ್ಟ್ ಏನ್ ಮಾತಾಡ್ಬೇಕು? ಯಶ್ ಸರ್ ಪರ್ಫಾರ್ಮೆನ್ಸ್ ಓಕೆ, ಸೂಪರ್. ಯಶ್ ಅವ್ರದ್ದು ಐ ಫೆಲ್ಟ್ ಲೈಕ್ ಓಕೆ, ಹಿ ಹ್ಯಾಡ್ ಟೂ ಮೆನಿ ಥಿಂಗ್ಸ್ ಟು ಆಫರ್. ಓಕೆ, ನೀವು ಇದನ್ನ ನಾನು ನೋಡಿಲ್ಲ, ಕೊಡ್ತೀನಿ ತಗೊಳ್ಳಿ. ಎಸ್, ಇದು ಹೆಂಗಾಯ್ತಂದ್ರೆ ರಾಧಿಕಾ ಪಂಡಿತ್ ಅವ್ರ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರಲ್ಲ, ನಿಮ್ಗೆ ಏನ್ ಆಸೆ ಇದೆ? ಯಶ್ ಅವ್ರನ್ನ ನಾನು ಡಬಲ್ ಆಕ್ಟಿಂಗ್ ಅಲ್ಲಿ ನೋಡ್ಬೇಕು, ಯಶ್ ಅವ್ರ ಮೈಥಾಲಜಿಕಲ್ ಮೂವಿಯಲ್ಲಿ ನೋಡ್ಬೇಕು. ಮೈಥಾಲಜಿಕಲ್ ತಗೊಂಬರಿ ಕಾಯಿರಿ ಸಿಗುತ್ತೆ, ಡಬಲ್ ಆಕ್ಟಿಂಗ್ ಸಿಕ್ತಿಲ್ಲಿ. ಯಾ, ಇದರಲ್ಲಿ ದಿ ಡಬಲ್ ಆಕ್ಟಿಂಗ್ ಪೋರ್ಷನ್ ಎಸ್ಪೆಷಲಿ ಟ್ರೈಲರ್ ಅಲ್ಲಿ ನೋಡಿದೀವಿ. ಹೌದು, ಅಗೇನ್ ಅದನ್ನ ಫುಲ್ ಸೀನ್ಸ್ ಅಲ್ಲಿ ನೋಡಿದಾಗ ಸ್ಟನ್ನಿಂಗ್ ವಿಜುವಲಿ ಚೆನ್ನಾಗಿ ಬಂದಿದೆ ಅಲ್ಲ. ಹೆಂಗ್ ಶೂಟಿಂಗ್ ಮಾಡ್ಯಾರ ಅಂತಾನೆ ಗೊತ್ತಾಗ್ಲಿಲ್ಲ, ಬಿಕಾಸ್ ದೇ ವರ್ ನಾಟ್ ಸಿಂಪಲ್ ಸೀನ್ಸ್ ಅಟ್ ಆಲ್. ನೋ ಈಗ ಮುಂಚೆ ಕಾಲದಲ್ಲಿ ವಿಷ್ಣುವರ್ಧನ್ ಸುಮಾರು ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ. ಹೆಂಗ್ ಮಾಡೋರಂತೆ, ಹಿಂಗ್ ತೋರ್ಸಾರು, ಕಟ್ ಮಾಡಿ ಹಿಂಗ್ ತೋರ್ಸಾರು, ಕಟ್ ಮಾಡಿ ಹಿಂಗ್ ತೋರ್ಸಾರು. ಸೊ ಓಕೆ ಗೊತ್ತಾಯ್ತು ಹಿಂಗೆಲ್ಲ ಮಾಡಿದಾರೆ ಅಂತ. ಇದರಲ್ಲಿ ಸಚ್ ಕಾಂಪ್ಲೆಕ್ಸ್ ಸೀನ್ಸ್. ಎಸ್, and both of them are fighting with each other. Exactly. ಟ್ರೈಲರ್ ಕೊನೆ ಶಾಟ್ ಅಲ್ಲಿ ಪಲ್ಟಿ ಹೊಡಿತಾರಲ್ಲ, ಅದು ಜಸ್ಟ್ ಇಟ್ಸ್ ಲೈಕ್ 1 or 2% ಆಫ್ ದ ಥಿಂಗ್. ಆ ಮೂವಿಯಲ್ಲಿ ಬರುತ್ತಲ್ಲ, ಇಟ್ಸ್ ನೆಕ್ಸ್ಟ್ ಲೆವೆಲ್ ಕಾಂಪ್ಲೆಕ್ಸ್ ಸೀನ್ಸ್. ಅಂದ್ರೆ ಯು ಫೀಲ್ ಹೆಂಗ್ ಗುರು ಅಚೀವ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಹಂಗೆ ಅನ್ಸ್ತು. ಬಿಲೀವಬಲ್. ಯಶ್ ಅವರು he just showed his wide variety of acting skills ಮೂವಿ. ಯಾ, ಪ್ರಾಬ್ಲಿ ಇಷ್ಟು ವಲ್ನರಬಲ್ ಆಗಿ, ಇಷ್ಟು ಒಂಥರ ಏನಂತಾರೆ ಅವ್ರ ಎಕ್ಸ್ಪ್ರೆಷನ್ ವೈಸ್ ಅಷ್ಟು ವಲ್ನರಬಲ್ ಆಗಿ ಅಷ್ಟೊಂದು ನೋಡಿಲ್ಲ ನಾವು. ಇಲ್ಲ, ತುಂಬಾ ರೇರ್. ಅಂದ್ರೆ ಈಗ ಹೆಂಗಿದೆ ಅಂದ್ರೆ ಯು ಕ್ಯಾನ್ ಸಿ ಯಂಗ್ ಯಶ್, ಮಿಡಲ್ ಏಜ್ ಯಶ್, ಓಲ್ಡ್ ಯಶ್. ಟ್ರಾನ್ಸ್ಫಾರ್ಮೇಶನ್ ಗೊತ್ತಾಗುತ್ತೆ. How he has transformed, how he is changing mentally, how he is changing physically. ಹೌದು, every transformation you can see. That's good. Yeah, and ಅವ್ರು ಅಷ್ಟು ಏಜ್ ಆದ್ಮೇಲೆ ಯಶ್ ಅವರು ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಓಕೆ, ಸ್ವಲ್ಪ ದಪ್ಪ ಇದಾರೆ, ಸ್ವಲ್ಪ ಕಾಣುತ್ತೆ. ಅದೇ ಟೈಮ್ ಅಲ್ಲಿ ಟಿಕೆಟ್ ಅವ್ರು ಬರ್ತಾರೆ, ಸೋ ಸ್ಲಿಮ್. ಎಕ್ಸಾಕ್ಟ್ಲಿ. ಇದು ಗಡ್ಡ ಇಲ್ಲ, ಕೂದಲು ಫುಲ್ ಚಿಕ್ಕದು ತರ. ಹಿ ಸೋ ಸ್ಲಿಮ್ ಅಂಡ್ ಏನ್ ಸಣ್ಣ ಕಾಣಿಸ್ತಾರೆ, ಪ್ಯಾರಲಲ್ ಆಗಿ ಬಲ್ಕಿ ಯಶ್. ಹೌದು, ಚೆನ್ನಾಗಿದೆ. ಎಫರ್ಟ್ಸ್ ಹಿ ಹ್ಯಾಸ್ ಪುಟ್ 100% ಎಫರ್ಟ್ಸ್. ಎಸ್, ಅಗೇನ್ ಈ ನಯನತಾರ ಇದ್ರಲ್ಲಿ ಹೇಳ್ತಿದ್ರಲ್ಲ ಟ್ರೈಲರ್ ಲಾಂಚ್. ಐ ಹ್ಯಾವ್ ನೆವರ್ ಸೀನ್ ಎನಿಬಡಿ ಪುಟ್ ಸೋ ಮಚ್ ಎಫರ್ಟ್. Probably
ಇದನ್ನ ನೋಡ್ಕೊಂಡು Yes, ಹೇಳಿರ್ಬೋದೇನೋ. efforts 10 on 10, definitely. Absolutely. Efforts and yeah, the work he has done is 10 on Correct. 10 ಅದು. ಬ್ರಿಲಿಯಂಟ್. ಎಸ್. ಸೊ ಬೇರೆ ಏನಂದ್ರೆ 5 ಜನ ಹೀರೋಯಿನ್ಸ್, ಹೀರೋಯಿನ್ಗಳು ಹೀರೋಯಿನ್ಗಳ ಬಗ್ಗೆ ಒನ್ ಆಫ್ ದಿ ಆದ್ರೆ ಮೇನ್ ಅಂದ್ರೆ ಇವರು ನಯನತಾರ ಅವರು. ಇವಾಗ ನಯನತಾರ ಅವರು ಒಂದು ಎಷ್ಟು ಒಂದು ಫುಲ್ ಹಾಫ್ ಆಫ್ ದಿ ಫುಲ್ ಫಸ್ಟ್ ಹಾಫ್ ಅವರೇ ಇದ್ದಿದ್ದು. ಫಸ್ಟ್ ಹಾಫ್ ಫುಲ್ ಅವರೇ ಇದ್ರು. ಫಸ್ಟ್ ಹಾಫ್ ಅಲ್ಲೇ ರುಕ್ಮಿಣಿ ವಸಂತ್ ಬಿಟ್ಟು ಮಿಕ್ಕಿ ಎಲ್ಲ 4 ಹೀರೋಯಿನ್ಸ್ ಬರ್ತಾರೆ ಫಸ್ಟ್ ಹಾಫ್ ಅಲ್ಲೇ. ಎವ್ರಿ ಒನ್ ವಿಲ್ ಗೆಟ್ ಇಂಟ್ರೊಡ್ಯೂಸ್. ಕರೆಕ್ಟ್. ರುಕ್ಮಿಣಿ ವಸಂತ್ ಸ್ವಲ್ಪ ಟುವರ್ಡ್ಸ್ ಎಂಡ್ ಸೆಕೆಂಡ್ ಹಾಫ್ ಆಗಿಂದ ಸೆಕೆಂಡ್ ಹಾಫ್ ಅಲ್ಲಿ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಹೀರೋಯಿನ್ಸ್ ಎಲ್ಲ ಚೆನ್ನಾಗಿ ಮಾಡಿ. ನಯನತಾರ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಯನತಾರ ಅವ್ರದ್ದು ನೋಡ್ದ, ಅದು ಚಿಕ್ಕ ವಯಸ್ಸಿದ್ದಾಗ ಕಣ್ಣಲ್ಲಿ ಎಕ್ಸ್ಪ್ರೆಷನ್ಸ್ ಇರ್ಲಿಲ್ಲ. ಸೊ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ವಾಟ್ ಎವರ್ ದೇ ಹ್ಯಾವ್ ಗಾನ್ ಥ್ರೂ, ಅದು ಇಟ್ ಕ್ಯಾರೀಸ್ ಫಾರ್ವರ್ಡ್ ಅವ್ರ ದೊಡ್ಡ ಏಜ್ ಅಲ್ಲಿ ಹೌದು, ತುಂಬಾ ಚೇಂಜ್ ಆಗಲ್ಲ. ಸೊ ಪೇನ್ ಅವೆಲ್ಲ ಏನ್ ನೋಡ್ಕೊಂಡ್ ಬಂದಿದ್ದೆ. ಎಕ್ಸಾಕ್ಟ್ಲಿ. ಟ್ರೇಲರ್ ಅಲ್ಲಿ ತೋರಿಸಿದ್ರಲ್ಲ ಒಂದ್ ಶಾರ್ಟ್, ಚೈನ್ ಗೀನ್ ಎಲ್ಲ ಕಿತ್ಕೊಳ್ತಿದ್ರಲ್ಲ ಡೆಡ್ ಬಾಡೀಸ್ ಇಂದ. ಸೊ ಅಲ್ಲಿ ನೋಡಿದ ಪೇನ್ ದೊಡ್ಡ ಆದ್ಮೇಲೆ ಕಂಟಿನ್ಯೂ ಆಗುತ್ತೆ. ಸೊ ಅಷ್ಟೊಂದು ಚೇಂಜ್ ಆಫ್ ಎಕ್ಸ್ಪ್ರೆಷನ್ ಕಣ್ಣಲ್ಲಿ ಕಾಣಲ್ಲ. ಬಟ್ ಅಫ್ ಕೋರ್ಸ್ ದೇ ವಿಲ್ ಬಿ ಅದರ್ ಎಕ್ಸ್ಪ್ರೆಷನ್ಸ್. ಅವ್ರ ಫೈಟು ಇದೆ ಅಮೇಸಿಂಗ್. ಸ್ಟಾರ್ಟಿಂಗ್ ಅವ್ರದ್ದು ಎಂಟ್ರಿ ಸೀನ್ ಬೈಕ್ ಅಲ್ಲಿ ಬಂದ್ಬಿಟ್ಟು ಫೈಟ್ ಮಾಡ್ತಾರಲ್ಲ, ರಿಯಲಿ ನೈಸ್ ಫೈಟ್ ಅವ್ರದ್ದು ಅಲ್ಲಿದೆ. ಆಮೇಲೆ ಆ ಪಬ್ಬಲ್ ಇದೆ ಫೈಟ್. ಕರೆಕ್ಟ್, ಪಬ್ಬಲ್ ಫೈಟ್ ಇದೆ. ಸೊ ಸುಮಾರು ಇಟ್ಸ್ ಲೈಕ್ ಏನಂತಾರೆ, ಫೀಮೇಲ್ ವರ್ಷನ್ ಆಫ್ ಯಶ್ ನೋಡ್ದಂಗೆ ಅನ್ಸ್ತು. ಬಿಕಾಸ್ ಹಂಗೆ ಇತ್ತು. ಅಂಡ್ ನಾಡಿ ಅವರು, ಕಿಯಾರಾ ಅದ್ವಾನಿ ಅವ್ರದ್ದು ಶಿ ಇಸ್ ಕನ್ಸಿಡರ್ಡ್ ಆಸ್ ದ ಮೇನ್ ಹೀರೋಯಿನ್ ಅನ್ಸುತ್ತೆ ಮೂವಿಗೆ. ಕನ್ಸಿಡರ್ಡ್ ಮೇನ್ ಹೀರೋಯಿನ್. ಕರೆಕ್ಟ್. ಅವರು ಶಿ ಲುಕ್ಸ್ ರಿಯಲಿ ಪ್ರಿಟಿ. ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಸರ್ಕಸ್ ಅದು ಚೆನ್ನಾಗಿತ್ತು. ಅದು ಹತ್ತೋದು, ವೀಲಲ್ಲಿ ಕೂಡೋದು, ನೀರಲ್ಲಿ ಹೋಗ್ಬಿಟ್ಟು ಬರೋದು, ರಿಯಲಿ ವೆಲ್ ಡನ್. ಅಂಡ್ I felt like she was innocent in the movie, but there was something hidden with her also. Yes, she was innocent, but ಒಂದ್ಸಲ ಏನೋ ಒಂದು ಇರುತ್ತೆ. ಸ್ವಲ್ಪ she was also getting involved in all the messy fights and all those things. So and ತಾರಾ ಸುತಾರಿಯಾ ಅವರು ಫುಲ್ ಗ್ಲಾಮರ್. Yes, ಅಷ್ಟೇ ಗ್ಲಾಮರ್ ರೋಲ್. Like nothing more than glamour role. And ತುಂಬಾನು ಅಷ್ಟೊಂದೇನ್ ಕಾಣಿಸ್ಕೊಳಲ್ಲ ಅವರು ನೀವೊಂದು. ಅಂಡ್ ಹುಮಾ ಕುರೇಶಿ ಅವ್ರು ಬಂದ್ಬಿಟ್ಟು ಇಟ್ಸ್ ಜಸ್ಟ್ ಏನಂತಾರೆ, ಅಗೇನ್ ಕಾಸ್ಟ್ಯೂಮ್ಸ್, ಗ್ರ್ಯಾಂಡಿಯರ್ ಆಫ್ ಕಾಸ್ಟ್ಯೂಮ್, ಏನೇನೋ ಕಾಸ್ಟ್ಯೂಮ್ ಕೊಟ್ಟಿಯಾರಲ್ಲ ಅಂತ ಅನ್ಸುತ್ತೆ. ಬಟ್ ಅಗೇನ್ ಶಿ ವಾಸ್ ನಾಟ್ ಸಚ್ ಅ ಮೇನ್ ಕ್ಯಾರೆಕ್ಟರ್ ತರ ಏನಿರ್ಲಿಲ್ಲ. ಬಟ್ ಶಿ ಇನಿಷಿಯೇಟೆಡ್ ಒನ್ ಆಫ್ ದ ಬೆಸ್ಟ್ ಫೈಟ್ ಸೀನ್ಸ್. ಕರೆಕ್ಟ್. ಒನ್ ಆಫ್ ದ that fight. That fight. ಸರ್ಕಸ್ ಅಲ್ಲಿ ಒಂದು ಫೈಟ್ ನಡೆಯುತ್ತೆ. ಇನ್ಸೇನ್ ಫೈಟ್ ಅದು. ಟ್ರೈಲರ್ ಅಲ್ಲಿ ನೋಡಿರ್ಬೋದಲ್ಲ, ಒಬ್ಬೊಂದ್ ಕತ್ನ ಹಾಕೊಂಡ್ಬಿಟ್ಟು ಗ್ಲಾಸ್ ಇದ್ರ ಮೇಲೆ ಹಿಂಗ್ ಎಳ್ಕೊಂಡು ಹೋಗ್ತಾರಲ್ಲ, ಅದ್ರದ್ದು ಫೈಟ್ ಸೀನ್ ವಾಸ್ ಆಕ್ಚುಲಿ ಸ್ಟಾರ್ಟೆಡ್ ಬೈ ಹುಮಾ ಕುರೇಶಿ. And the entire choreography of that fight top was next level. Too good. So many fight scenes felt really nice. I mean, like they were you can actually feel ಅದು ಜೆ ಪೆರಿ ಅವರೇ ಬಂದು ಡೈರೆಕ್ಟ್ ಮಾಡಿದ್ದಾರೆ ಅಂತಾನೆ ಫೀಲ್ ಆಯ್ತು. ಕರೆಕ್ಟ್. ಜೆ ಪೆರಿ ಇಸ್ ಅಮೆರಿಕನ್ ಸ್ಟಂಟ್ ಡೈರೆಕ್ಟರ್. ಸೊ ಅವ್ರು ಮಾಡ್ಯಾರ ಈ ಫಿಲಮ್ ಅಲ್ಲಿ. ತುಂಬಾ ಚೆನ್ನಾಗಿ ಮಾಡ್ಯಾರ ಸ್ಟಂಟ್ಸ್ ಎಲ್ಲ. ಫ್ಯಾಂಟಾಸ್ಟಿಕ್. ತುಂಬಾ ಚೆನ್ನಾಗಿತ್ತು. ಮತ್ತೆ ಯಾರಿದ್ದಾರೆ, ಅಕ್ಷಯ್ ಒಬೇರಾಯ್ ಅವರು, ಆಮೇಲೆ ನಮ್ಗೆ ಇವರು ಬೆಲ್ವಾಡಿ ಅವರು, ಕರ್ಮಾಡಿ ಅಂತ ಒಬ್ರು ಬರ್ತಾರೆ, ಸುದೇವ್ ನಾಯರ್ ಅವರು. ಅಂಡ್ ನಮ್ ಬಾಲಾಜಿ ಮನೋಹರ್ ಅವ್ರು ಸುಮಾರು ಹೊತ್ತಿದ್ದಾರೆ ಫಿಲಮ್ ಅಲ್ಲಿ. ಅವ್ರು ಬಾಲಾಜಿ ಮನೋಹರ್ ಫಸ್ಟ್ ಶೇವ್ಡ್ ಆಗಿರ್ತಾರೆ. ಆಮೇಲೆ he goes with Rocky's team. Everyone have done everyone, and in Rocky in KGF ಎಲ್ಲ stuck ಆಗಿದೆ. So everyone have done a good job. So acting wise and the effort they put, everything is nice. Yes. But overall, how did you feel about the film, the story and all the things? That is the main part ಅಲ್ಲ. ಗೀತು ಮೋಹನ್ ದಾಸ್ ಅವರು ಓವರ್ ದಿ ಸ್ಟೋರಿ. ಸೊ ಇವಾಗ ಫಸ್ಟ್ ಹಾಫ್ ಬಗ್ಗೆ ಮಾತಾಡೋದಾದ್ರೆ, ಫಸ್ಟ್ ಹಾಫ್ ಅಲ್ಲಿ ಏನೋ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಹೋಗಿರ್ತೀವಿ. ಹಿಂಗ್ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಹಂಗ್ ಎಕ್ಸೈಟ್ಮೆಂಟ್ ಇರುತ್ತೆ ಅಂತ. ಯಶ್ ಅವ್ರ ಎಂಟ್ರಿ ಸೀನ್ ಆಗಿರ್ಲಿ, ಆರ್ ದ ಸ್ಟಾರ್ಟಿಂಗ್ 20-25 minutes ಆಫ್ ದ ಹೋಲ್ ಇಂಟ್ರಡಕ್ಷನ್ ಆಫ್ ದ ಥಿಂಗ್ ವಾಸ್ ಅಮೇಸಿಂಗ್. ಆ ವರ್ಲ್ಡ್ ಗೆ ಇಂಟ್ರೊಡ್ಯೂಸ್ ಮಾಡೋದ್ರಲ್ಲ, ಇಟ್ ವಾಸ್ ರಿಯಲಿ ನೈಸ್. ಅದು ಮ್ಯೂಸಿಕ್ ಕೊಟ್ಟು like I was very surprised with ಏನಂತಾರೆ the sets ಆಗಿರ್ಲಿ, ಕಲರ್ಸ್ ಆಗಿರ್ಲಿ ಎಲ್ಲ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಇದಾಗಿತ್ತು. ಬಟ್ ಫಸ್ಟ್ ಹಾಫ್ ಎಷ್ಟು ಕ್ವಿಕ್ ಆಗಿ ಹೋದ್ರಂದ್ರೆ, ಇವಾಗ ನಾವು ಪರ್ಸನಲಿ ಇಫ್ ಯು ಇದು ಕನ್ನಡ ಮೂವಿ ಅಂತ ನೀವು ಹೋದ್ರೆ, ವಿ ಆರ್ ನಾಟ್ ಯೂಸ್ ಟು ದ ಸ್ಟೋರಿ ಗೋಯಿಂಗ್ ದಟ್ ಕ್ವಿಕ್, ಕಟ್ ಅಂತ.
ಇಲ್ಲಿ ಯಾರಿಗೋ ಹೊಡಿತಾರೆ, ಇಲ್ಲೋ ಕುಡಿತಾರೆ, ಇಲ್ಲಿ ಮತ್ತೆ ಬಂದು ಹೊಡಿತಾರೆ. ಕರೆಕ್ಟ್. ಲೈಕ್ ಇವ್ರು ಯಾರಿಗ್ ಹೊಡೆದ್ರು, that The editing style is very choppy. Again, it's like the pacing is almost like a KGF style pacing ಇತ್ತು. ಅಷ್ಟು ಕ್ವಿಕ್ ಪೇಸಿಂಗ್ ಇತ್ತು. ಸೊ ಯು ಹ್ಯಾವ್ ಟು ಕ್ಯಾಚ್ ಅಪ್. ಬಟ್ ಅದು KGF ಅದ್ರಲ್ಲಿ ಅಟ್ ಲೀಸ್ಟ್ ದೇರ್ ವರ್ ಡೈಲಾಗ್ಸ್ ಆರ್ ಇಂಟ್ರಡಕ್ಷನ್ ಆಫ್ ಬಿಟ್ವೀನ್ ಓಕೆ ನಾನ್ ಯಾರು ನೀನ್ ಯಾರು ಇಂಟ್ರಡಕ್ಷನ್. ಇಲ್ಲ ಹಂಗಿಲ್ಲ. ಕಟ್ಟು ಇವನಿಗೆ ಹೊಡಿಯೋದು, ಅವ್ನಿಗೆ ಏನಕ್ಕೆ ಹೊಡೆದೆ, ಅವ್ನ್ ಯಾರು, ಆಮೇಲೆ ಯಾವಾಗ ಗೊತ್ತಾಗೋದು. ಸೊ ಫಸ್ಟ್ ಹಾಫ್ ನೋಡ್ತಿದಂಗೆ ನಂಗಂತೂ ಇಟ್ ಫೆಲ್ಟ್ ಲೈಕ್ ಡಿಸ್ಟಾಂಜೆಡ್. ಏನೇನೋ ತೋರಿಸ್ತಿರಲ್ಲ, ಸುಮ್ಮನೆ ಫಿಲ್ಲರ್ಸ್ ಬಂದಂಗಿದೆಯಲ್ಲ, ಓಕೆ ಸಮಥಿಂಗ್ ಇಸ್ ನಾಟ್ ಮ್ಯಾಚಿಂಗ್ ಅಂತ ಅನಿಸ್ತು ಇನಿಷಿಯಲಿ. ದಟ್ ವಾಸ್ ಸ್ವಲ್ಪ ಜಾರಿಂಗ್ ಅಂತ ಅನಿಸ್ತು. ಸ್ವಲ್ಪ ಇಟ್ ವಾಸ್ ಲೈಕ್ ಕಟ್, ಚಾಪಿ ತುಂಬಾ ಅನಿಸ್ತು. ಬಟ್ ಮೇ ಬಿ ಇಟ್ಸ್ ಅ ನ್ಯೂ ಸ್ಟೈಲ್, ವಿ ಶುಡ್ ಜಸ್ಟ್ ಗೆಟ್ ಯೂಸ್ ಟು ಇಟ್ ಅನ್ಸುತ್ತೆ. Or it is something that could have been improved ಅಂತನೂ ಫೀಲ್ ಇದೆ. Not sure. So again ನಮ್ಗೇನ್ ಅನ್ಸುತ್ತೆ we are telling. So it did feel a bit choppy and it did feel okay ಸ್ವಲ್ಪ fillers ಸುಮ್ನೆ ಹಾಕಿದ್ದಾರೆ. Parts could be removed ಅಂತ ಅನ್ನಿಸ್ತು. It was choppy ಅಂತ ಅನ್ನಿಸ್ತು. And second half ಬಗ್ಗೆ ಮಾತಾಡೋದಾದ್ರೆ, second half is more emotionally, psychologically, mentally it was connecting, or you could ಏನಂತಾರೆ at least ನೀವು ರಿಲೇಟ್ ಆಗ್ಬೋದು ಅದಕ್ಕೆ. yes especially the climax ಹೋಗ್ತಾ it was more of a emotional, more of a psychological kind of a thing, which was really good. Especially the climax was really good. The climax ಚೆನ್ನಾಗಿತ್ತು. ಬಟ್ ಇಲ್ಲೇನ್ ಪ್ರಾಬ್ಲಮ್ ಆಯ್ತಂದ್ರೆ the psychological factor ಎಲ್ಲ ಚೆನ್ನಾಗಿತ್ತು, ಬಟ್ ಐ ಫೆಲ್ಟ್ ಅದನ್ನ ಸ್ವಲ್ಪ ಮಾಸಿ ಲುಕ್ ಅಲ್ಲಿ they tried to show ಅಂತ ಫೀಲ್ ಬಂತು. It was too massy and stylized. ತುಂಬಾ ಸ್ಟೈಲೈಸ್ ಮಾಡ್ಬಿಟ್ಟಿದ್ದಾರೆ, which ನಮಗೆ ಇಮೋಷನಲ್ ಹೆಫ್ಟ್ ಟು ದಿ ಗ್ರಾವಿಟಾಸ್ ನಮ್ಗೆ ಅಷ್ಟೊಂದು ಫೀಲ್ ಆಗ್ಲಿಲ್ಲ. ಇಟ್ ವಾಸ್ ವೆರಿ ಸ್ಟೈಲೈಸ್ಡ್ ಕೈಂಡ್ ಆಫ್ ಥಿಂಗ್. ಸೊ ದಟ್ ವಾಸ್ ಓವರ್ಟೇಕಿಂಗ್ ಅಂತ ಅನಿಸ್ತು. ಎಕ್ಸಾಕ್ಟ್ಲಿ. ಈಗ ಈ ಮೂವಿಯಲ್ಲಿ ಅದೇ ಸ್ಟೈಲು, ಹೀರೋ ಮಾಸಿಸಮ್ ಇಂದ ಇಮೋಷನಲಿ ಕನೆಕ್ಟ್ ಆಗ್ಲಿಲ್ಲ. ಸೇಮ್ ಎಕ್ಸಾಂಪಲ್ ಒಡೆಸಿ ನೋಡಿದಾಗ ಆ ಮೇಕಿಂಗು ಸೆಟ್ ಗಿಟ್ಗೆ ಅಲ್ಲೂ ಇಮೋಷನಲಿ ಕನೆಕ್ಟ್ ಆಗ್ಲಿಲ್ಲ. ಸೊ ಟೂ ರಿಯಲಿಸ್ಟಿಕ್ ಟು ಬಿ ಇಮೋಷನಲಿ ಕನೆಕ್ಟೆಡ್. ಸೊ ಸ್ಟೈಲೈಸ್ಡ್ ಎರಡು ತುಂಬಾ ಅಲ್ಲಿ ಹೋಗಿತ್ತು ಎಕ್ಸ್ಟ್ರೀಮ್ಸ್ಗೆ. ಬಟ್ ಅದ್ರ ಬಗ್ಗೆ ಮಾತಾಡಿದ್ರು, ಟಿಕೆಟ್ ಮತ್ತೆ ರಾಯದು ನೆಕ್ಸ್ಟ್ ಲೆವೆಲ್ ಇತ್ತಲ್ಲ ಅದನ್ನ ನೋಡ್ತಿರ್ಬೇಕಾದ್ರೆ ಮೈ ಗಾಡ್ ವಾಟ್ ಆರ್ ದೇ ಇವನ್ ಡೂಯಿಂಗ್ ಅಂತ ಅನಿಸ್ತು. ಬಿಕಾಸ್ of course see now okay one angle alli audience age nodta we are enjoying it. Okay they're doing a really good job. The other angle is you just think okay ಹೆಂಗೆ ಶೂಟ್ ಮಾಡಿರಬಹುದು ಅಂತ ಯೋಚನೆ ಮಾಡಿದ್ರೆ, ಒಂದ್ ಕಡೆ ಹೆವಿಲಿ ಬಿಯರ್ಡೆಡ್ ಯಶ್, ಇನ್ನೊಂದ್ ಕಡೆ ಕ್ಲೀನ್ ಶೇವನ್ ಯಶ್, ಸಣ್ಣ ದಪ್ಪ. how they have even shot it and such complex choreography. ಕ್ಯಾಮೆರಾ ಒಂದು ಸ್ನೋಯಿ ರೀಜನ್ ಅಲ್ಲಿ ಒಂದು ಆಕ್ಷನ್ ಸೀನ್ ಅಲ್ಲಿ ಕ್ಯಾಮೆರಾ ಸುತ್ತಾ ಇದೆ, ಅವ್ರು ಸುತ್ತಲೇ ಮಧ್ಯ ಫೈಟ್ ಮಾಡ್ತಿದ್ದಾರೆ. ಅಂಡ್ ಇಟ್ ವಾಸ್ ನಾಟ್ ಲೈಕ್ ಹೆಂಗಂದ್ರೆ ಇವಾಗ 10 ಸೆಕೆಂಡ್ 20 ಸೆಕೆಂಡ್ ಅಂತ ಅಲ್ಲ, ಸೆಕೆಂಡ್ ಹಾಫ್ ಫುಲ್ ಅದೇ ಇರೋದು, ಗೋಯಿಂಗ್ ಆನ್ ಅಂಡ್ ಆನ್. ಸೆಕೆಂಡ್ ಹಾಫ್ ಅದೇ ಇರೋದು. ಇನ್ನೊಂದ್ ಹೇಳ್ಬೇಕು, ನನಗೆ ಇದೇನ್ ಮಜಾ ಅನ್ಸ್ತಂದ್ರೆ, ಒಂದ್ ಸೀನ್ ಅಲ್ಲಿ ಓಕೆ ಅವ್ರು ಗೋವಾಲ್ ಇದಾರೆ ಅಂತ ಅನ್ಸುತ್ತೆ, ಇನ್ನೊಂದ್ ಸೀನು ಸಡನ್ ಆಗಿ ಸ್ನೋ ಹೋಗುತ್ತಲ್ಲ, ದಟ್ ಟ್ರಾನ್ಸಿಷನ್ ಫೆಲ್ಟ್ ಬಿಟ್ ಒಂಥರ ಅಂತ ಅನ್ಸ್ತು. ಆಮೇಲೆ ಇನ್ನೊಂದ್ ನನಗೆ ಎಲ್ಲಿ ಇಷ್ಟ ಆಗ್ಲಿಲ್ವಾ ಗೊತ್ತಾ, ನಯನ್ತಾರನ್ನ ಅವ್ರು ಹಿಡ್ಕೋತಾರಲ್ಲ, ಅದು ಬ್ಲಾಂಕ್ ಆಗಿ ಕಟ್ ಆಗಿಬಿಡುತ್ತೆ ಅಂಡ್ ಸಡನ್ ಆಗಿ ಅವರು ಗೋವಾಲ್ ಯಾವ್ದೋ ಒಂದು ಪೋರ್ಟ್ ಕಾರಲ್ಲಿ ಲೈಕ್ ಅದೊಂಥರ ಅನ್ಸ್ತು. ಸೊ ದೇರ್ ವಾಸ್ ಮೆನಿ ಇನ್ಕನ್ಸಿಸ್ಟೆನ್ಸೀಸ್, ಮೆನಿ ಸುಮ್ನೆ ಸೀನ್ಸ್ ತುಂಬಾ ರಿಮೂವ್ ಮಾಡೋದು ಅಂತ ಅನಿಸ್ತು. ಇಟ್ ವಾಸ್ ಕೈಂಡ್ ಆಫ್ ಫ್ಲಾಟ್, ಓಕೆ ಆಡ್ ಸ್ಕ್ರೀನ್ ಪ್ಲೇ ಅಂತಾನೆ ಇತ್ತು, ಮೆನಿ ಚಾಯ್ಸಸ್. ಅದೇ ನಯನ್ತಾರ ಸೀನ್ ಎಸ್ಪೆಷಲಿ ಸಮಥಿಂಗ್ ವಾಸ್ ಹ್ಯಾಪನಿಂಗ್, ಬ್ಲಾಂಕ್ ಆಯ್ತು and it went okay, then it continued. So ಅದು ಒಂದು 10 ಸೆಕೆಂಡ್ ಗ್ಯಾಪ್ ಆಯ್ತಲ್ಲ, ನಮ್ಗೇನೋ ಥಿಯೇಟರ್ ಅಲ್ಲಿ ಇದೆಳ್ದು ಆಫ್ ಮಾಡ್ಬಿಟ್ರ ಅಂತ ನಾನು ಕೇಳಿದೆ ಒಂದ್ 3 ಜನರಿಗೆ. KGF ಅಲ್ಲಿ ಬ್ಲಾಂಕ್ ಔಟ್ ಆಗಿ ಆತರ ಏನೋ ಸಡನ್ ಆಗಿ ಆಫ್ ಆಗೋದು ಏನಾಗಿರ್ಬೋದು ಆತರ ಡಿಸ್ಕಷನ್ಸ್ ಬಂತು. ಇಟ್ ವಾಸ್ ಕೈಂಡ್ ಆಫ್ ಅ ಫ್ಲಾಟ್, ಮಧ್ಯ ಒಂದ್ ಸ್ವಲ್ಪ ಆಯ್ತು. ಬಟ್ ಜೆನ್ಯೂನ್ಲಿ ಹೇಳ್ಬೇಕಂದ್ರೆ ದ ಕ್ಲೈಮ್ಯಾಕ್ಸ್, ದ ಬಿಲ್ಡ್ ಅಪ್ ಕೊಟ್ಟಿರೋದು, ದ ಕ್ಲೈಮ್ಯಾಕ್ಸ್ ಇಸ್ ರಿಯಲಿ ವರ್ತ್ ಇಟ್. ಬಿಕಾಸ್ ಸ್ಪಾಯ್ಲರ್ ಕೊಡ್ತಿಲ್ಲ, ಬಟ್ ನೀವು ನಿಜ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ ಅದು ಹಿಂಗೆ ಹಂಗೆ ಅಂತ. ಇಟ್ ವಾಸ್ ರಿಯಲಿ ವೆಲ್ ಡನ್ ಕ್ಲೈಮ್ಯಾಕ್ಸ್. ಬಟ್ ಓವರ್ ಆಲ್ ಮ್ಯೂಸಿಕ್ ಬಗ್ಗೆ ಹೇಳು. ಮ್ಯೂಸಿಕ್ ಕರೆಕ್ಟ್, ಮ್ಯೂಸಿಕ್ ಅದೇ ಫುಲ್ ಸಾಂಗ್ಸ್ ಪೂರ್ತಿ ಇಲ್ಲ ಫಿಲಮ್ ನಲ್ಲಿ, ಪಾರ್ಟ್ ನಲ್ಲಿ ಇದೆ. ಐ ಡೋಂಟ್ ರಿಮೆಂಬರ್ ಹಿಯರಿಂಗ್ ಆರದಗಾಯ.
ಅದೊಂದಿರ್ಬೇಕು. ಐ ಡೋಂಟ್ ರಿಮೆಂಬರ್. ಪೀಕಾಬು ಕೇಳಿಸ್ತು. ಪೀಕಾಬು ವಾಸ್ ದ ಬೆಸ್ಟ್ ಒನ್ ನನ್ನ ಪ್ರಕಾರ, ಬಿಕಾಸ್ ಅದು ನಶೆ ತಗೊಂಡು ಮಾಡೋ ಸಾಂಗ್ ಅದು. ಅಂಡ್ ಅದ್ರಲ್ಲಿ ಟಿಕೆಟ್ ಕ್ಯಾರೆಕ್ಟರ್ ಆಗಿ ಯಶೋರ್ ಏನ್ ಪ್ಲೇ ಮಾಡ್ಯಾರಲ್ಲ, ನೆಕ್ಸ್ಟ್ ಲೆವೆಲ್ ಬಂದಿದೆ ಅದು. ನಾನು ಇವಾಗ ಮೂವಿಗೆ ಹೋಗಕ್ಕಿಂತ ಮುಂಚೆನೇ ಹೇಳ್ತಿದ್ದೆ, ನಶೆ ಸಾಂಗ್ ಅದು, ಪೀಕ್ ನಶೆ ಅದು ಫಿಲಮ್. ಕುಡ್ದು ಸೇದಿ ಎಂಜಾಯ್ ಮಾಡೋ ಸಾಂಗ್ ಅದು. ಅಬ್ಸಲ್ಯೂಟ್ಲಿ. ಆ ತರ ಇತ್ತು. ಇದು ರವಿ ಬಸ್ರೂರ್ ಅವ್ರದ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ವಾಸ್ ಪಾರ್ಟ್ಲಿ ಓಕೆ ಅಂತ ಅನಿಸ್ತು ನನಗೆ. ಇಟ್ ವಾಸ್ ನಾಟ್ ಟೂ ಲೌಡ್ ಅಂಡ್ ಸುಮಾರು ಸೀನ್ ಅಲ್ಲಿ ಮ್ಯೂಸಿಕ್ ಇರಲಿಲ್ಲ, ವಿಚ್ ಇಸ್ ಗುಡ್ ಫಾರ್ ದ ಸೀನ್. ಹೌದು, ಅದು ಚೆನ್ನಾಗಿತ್ತು. ಇಟ್ ವಾಸ್ ಗುಡ್ ಫಾರ್ ದಟ್ ಸೀನ್ ವಾಸ್ ಫೆಲ್ಟ್ ಲೈಕ್ ಓಕೆ ಸಮಥಿಂಗ್ ಇಸ್ ಹ್ಯಾಪನಿಂಗ್, ಡೈಲಾಗ್ ನಡೆದಿದೆ. ಬಿಕಾಸ್ ಅಲ್ಲಿ ನೀನು ಅವರಿಬ್ರು ಫೈಟ್ ಮಾಡ್ತಿರ್ಬೇಕಾದಾಗ ಅವ್ರದ್ದು ಹೆವಿ ಬ್ರೀತಿಂಗು, ಅವ್ರ ಮುಟ್ಟದ ಎಲ್ಲ ಕೆಲಸ, ಇಟ್ ವಾಸ್ ವೆರಿ ರಿಯಲಿಸ್ಟಿಕ್. ಫ್ಯೂ ಪೋರ್ಷನ್ಸ್ ವಾಸ್ ನೈಸ್ ಅಂಡ್ ಮೆಮೊರಬಲ್ ಮ್ಯೂಸಿಕ್ ಅಂತ ಅನ್ನೋದು ಬಿಟ್ಟು ಅಂತ ಮೆಮೊರಬಲ್ ಮ್ಯೂಸಿಕ್ ಅಂತ ಯಾವ್ದು ಇರ್ಲಿಲ್ಲ ಅಷ್ಟೊಂದು. ಲೈಕ್ KGF ಅಲ್ಲಿ ನಮ್ಗೆ ಸುಮಾರು ಪೋರ್ಷನ್ ಫೆಲ್ಟ್ ಇಟ್. ಮ್ಯೂಸಿಕ್ ಬಂದಾಗ ಅಪ್ಪ ಅಂತ ನಮ್ಗೆ ಫೀಲ್ ಆಗ್ತಿತ್ತು. ಅದೇ ರವಿ ಬಸ್ರೂರ್ ಅವರು ಆಗಿರೋದನ್ನ KGF ಕಂಪಾರಿಸನ್ ಕೊಡ್ತಿರೋದು, ಮತ್ತೇನಿಲ್ಲ. ಬಟ್ ಇಟ್ ವಾಸ್ ಲೈಕ್ ಓಕೆ, ಮ್ಯೂಸಿಕ್ ವಾಸ್ ಗುಡ್ ಇನಫ್ ಅಂತ ಅನಿಸ್ತು ಅಷ್ಟೇ. ಗುಡ್. ಬಟ್ ಅದೇ ರೆಸ್ಟ್ ಆಲ್ ಎವ್ರಿಥಿಂಗ್ ವಾಸ್ ರಿಯಲಿ ನೈಸ್. ಕಲರ್ ಗ್ರೇಡಿಂಗ್ ಆಗಿರ್ಲಿ, ಸಿನಿಮಾಟೋಗ್ರಫಿ, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ಥಿಂಕ್ ಮಾಡಿದ್ರೆ ಮೂವಿ ಮಾತಾಡೋಂಗೇ ಇಲ್ಲ, ನೆಕ್ಸ್ಟ್ ಲೆವೆಲ್. ಸ್ವಲ್ಪ ಅಲ್ಲ, ಒಂದು ಅರ್ಧ ಸ್ಟೋರಿ ಸ್ವಲ್ಪ ಎಕ್ಕುಟ್ಟೋಯ್ತು ಅಂತ ವೈಬ್ಸ್ ಬಂತು. ಆಮೇಲೆ ಇನ್ನೊಂದೇನ್ ಅನ್ಸ್ತಂದ್ರೆ, ಮೋಸ್ಟ್ ಆಫ್ ದ ಡೈಲಾಗ್ಸ್ ಯಶ್ ಅವರೇ ಬರ್ದಿದ್ದಾರೆ. ಬಟ್ ಏನ್ ಗೊತ್ತಾ ಮಜಾ ಏನಂದ್ರೆ, ಅವ್ರು ಯಾರನ್ನ ತಲೆಯಲ್ಲಿ ಇಟ್ಕೊಂಡ್ ಬಿಡ್ತಿರ್ತಾರೆ ಅವ್ರ ಫ್ಯಾನ್ಸ್ ನ. ಕಾಮನ್ ಆಡಿಯನ್ಸು ಆರ್ ಏನಂತಾರೆ ಹೊಸದಾಗಿ ಬಂದ್ ನೋಡಿ ಆಡಿಯನ್ಸಿಗೆ ಅಂತೂ ಅಲ್ಲ. ಬಿಕಾಸ್ ನಾವ್ ಹೋಗಿದ್ ಥಿಯೇಟರ್ ಅಲ್ಲಿ ಒಂದ್ 50 ಜನ ಇದ್ವಿ ಅಮೆರಿಕಾದಲ್ಲಿ. 40 ಜನ ಬಿದ್ ನಗ್ತಿದ್ರು, ವಿಸಲ್ ಹೊಡಿತಿದ್ರು, ಕಿರ್ಸ್ತಾ ಇದ್ರು. ಎಲ್ಲ ಪಕ್ಕ ಯಶ್ ಫ್ಯಾನ್ಸ್, ಹಾರ್ಡ್ ಕೋರ್ ಯಶ್ ಫ್ಯಾನ್ಸ್ ಗೆ ನೆಕ್ಸ್ಟ್ ಲೆವೆಲ್ ಇದು. ಅಬ್ಸಲ್ಯೂಟ್ಲಿ. ಒಂದ್ ಡೈಲಾಗ್ ಹೇಳ್ತಿದಂಗೆ ಫುಲ್ ಪಕ್ಕ ಗೊತ್ತು ಯಶ್ ಅವ್ರು ಬರೆದ ಡೈಲಾಗ್ ಇದು. ಹಂಗೆ ರೈವಿಂಗ್ ಕರೆಕ್ಟ್, ರೈಮಿಂಗ್ ಅಂಡ್ ಇಟ್ ಮೈಟ್ ಫೀಲ್ ಚೈಲ್ಡಿಶ್ ಆಲ್ಸೋ ಫಾರ್ ಲೈಕ್ ಇಟ್ ವಿಲ್ ಫೀಲ್. ನೀವು ಯಶ್ ಫ್ಯಾನ್ ಅಲ್ಲ, ಹಂಗೆ ಸುಮ್ನೆ ಬಂದ್ ಥಿಯೇಟರ್ ಅಲ್ಲಿ ಮೂವಿ ಎಂಜಾಯ್ ಮಾಡಕ್ ಬಂದ್ರೆ ಈ ಮೂವಿ ನಿಮ್ಗೆ ಇಷ್ಟ ಆಗಲ್ಲ. ದಟ್ ಇಸ್ ದೇರ್. It will feel childish, okay, it will feel okay, out of place ಅಂತ ಅನ್ನಿಸ್ಬೋದು. ಬಟ್ if you're a Yash fan, you know, okay, this is made for whistles and ಫ್ಯಾನ್ ಸರ್ವಿಸ್ ಗೆ ಮಾಡಿರೋಂತ ಡೈಲಾಗ್ಸ್ ಇದು ಅಂತ ಇತ್ತು. ಬಿಕಾಸ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಮೂವೀಸ್ ಅವ್ರು ಎಲ್ರು ಹೆಂಗ್ ಮಾಡ್ತಾರೆ ಮೂವೀಸ್ ಅಂದ್ರೆ, ತಮ್ ಆಡಿಯನ್ಸ್ ತಮ್ ಫ್ಯಾನ್ಸ್ ಕೇಟರ್ ಮಾಡ್ಬೇಕು, ಸರ್ವಿಸ್ ಕೊಟ್ಟಂಗೆ. ಅದು ತೋಳಿ ಇಲ್ಲಿದೆ ಮೂವಿ ಎಂಜಾಯ್ ಮಾಡಿ ಅಂತ. ಇಟ್ಸ್ ನಾಟ್ ಲೈಕ್ ಏನಂತಾರೆ, ತುಂಬಾ ಚೆನ್ನಾಗಿದೆ ಸ್ಟೋರಿ, ತುಂಬಾ ಕಡಿಮೆ ಆಗೋಗಿದೆ ಈಗ. ಐ ಮೀನ್ ಒಳ್ಳೆ ಸ್ಟೋರಿಗೆ ವಿಚ್ ಮೂವಿ ಹ್ಯಾಸ್ ಕಮ್ ಔಟ್ ತುಂಬಾ ಕಡಿಮೆ, ಬಿಕಾಸ್ ಮಾಸಿ ಮಾಡಕ್ಕೆ ಆಗಲ್ಲ ಅಲ್ಲ ಅದನ್ನ. ಐ ವುಡ್ ಸೇ ದುರಂಧರ್ ವಾಸ್ ಅನ್ ಎಕ್ಸೆಪ್ಷನಲ್. ಅದನ್ನ ಸೈಡಿಗೆ ಇಟ್ರೆ ದೇರ್ ಇಸ್ ಟೆಲ್ ಮಿ ಗುಡ್ ಮೂವೀಸ್ ದಟ್ ಹ್ಯಾಸ್ ಕಮ್ ಔಟ್. ತುಂಬಾ ಕಡಿಮೆ. ಅಂಡ್ ಅದ್ರಲ್ಲಿ ತುಂಬಾ ಗ್ರೇಟ್ ಸ್ಟೋರಿನಲ್ಲಿ ಮಾಸಿ ಮಾಡಿದ್ರೆ ದೆನ್ ದಟ್ ವಿಲ್ ಬಿ ಅ ಹ್ಯೂಜ್ ಹಿಟ್. ಬಟ್ ದಟ್ ಶುಡ್ ಬಿ ದ ಕೇಸ್. ಬಟ್ ಕಷ್ಟ, ಯಾವ್ದು ಮಾಡಿಲ್ಲ. ಟಾಕ್ಸಿಕ್ ಆಲ್ಸೋ ವಾಸ್ ಫಾರ್ ದಿ ಮೋಸ್ಟ್ ಪಾರ್ಟ್ ಇಟ್ ವಾಸ್ ಗುಡ್, ಬಟ್ ಅಗೈನ್ ಅಲ್ಲಿ ಇಟ್ ವಾಸ್ ಲೆಟ್ ಡೌನ್ ಫಾರ್ ಅಸ್. ಓಕೆ, ಅಲ್ಲಿ ಓಕೆ ಇದು ಇರ್ಬಾರ್ದಿತ್ತು, ಓಕೆ ಇದು ಇರ್ಬಾರ್ದಿತ್ತು ಅಂತೆಲ್ಲ ಅದು ನಾವ್ ಇಲ್ಲಿ ಕುತ್ಕೊಂಡು ಏನೋ ಅನ್ಬೋದು. ಬಟ್ ಬಟ್ ಎಂಡ್ ಆಫ್ ದಿ ಡೇ ದೇ ಆರ್ ಮೇಕಿಂಗ್ ದಿ ಫಿಲ್ಮ್ ಫಾರ್ ದಿ ಆಡಿಯನ್ಸ್. ಆಡಿಯನ್ಸ್ ಮ್ಯಾಟರ್ ಆಗತ್ತೆ, ಬಟ್ ಮ್ಯಾಟರ್ ಆಗಲ್ಲ ಅಂತ ಅಲ್ಲ. ಒನ್ಸ್ ಇಟ್ ಇಸ್ ಡನ್ ಯು ಕ್ಯಾನ್ ರೀಚೇಂಜ್ ಆರ್ ರೀಡೂ ಅಲ್ಲ ಅದು. ಇಟ್ಸ್ ಸೊ ಇವಾಗ ಅದನ್ನ ರೇಟ್ ಮಾಡೋ ಅಂದ್ರೆ ಇಡೀ ಮೂವಿ ಎಷ್ಟು ಕೊಡ್ಬೇಕಂತ ಅನ್ಕೊಂಡಿದ್ಯಾ? 5ಗೆ ಔಟ್ ಆಫ್ 2.5 to 3 ಕೊಡ್ಬೋದು. ಓಕೆ, ಫಾರ್ ಮೀ 2.5 to 3. ಇಟ್ ವಾಸ್ ವೆರಿ ಗುಡ್ ಟೆಕ್ನಿಕಲಿ. ಪರ್ಫಾರ್ಮೆನ್ಸ್ ಯಶ್ ಹ್ಯಾಸ್ ಗಿವನ್ ಹಿಸ್ ಲೆವೆಲ್ ಬೆಸ್ಟ್, ಕೆರಿಯರ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಇನ್ ಟರ್ಮ್ಸ್ ಆಫ್ ಎಫರ್ಟ್ಸ್ ಅಂಡ್ ಎವ್ರಿಥಿಂಗ್ ವಾಸ್ ಗುಡ್. ಸ್ವಲ್ಪ ಸ್ಟೋರಿ ಮೇಲೆ ಇನ್ನೂ ಕಾನ್ಸಂಟ್ರೇಟ್ ಮಾಡಬೇಕಿತ್ತು. ಮೆನಿ ಥಿಂಗ್ಸ್ ಫೆಲ್ಟ್ ಔಟ್ ಆಫ್ ಪ್ಲೇಸ್ ನನಗೆ. ಸಿಮಿಲರ್ 3 to 3.5. ಫಾರ್ ಮೀ ನಾನು ಮೂವೀಸ್ ನ ಹೆಂಗ್ ನೋಡ್ತೀನಿ ಅಂದ್ರೆ, ನಾನು 3 hour ಎಂಟರ್ಟೈನ್ಮೆಂಟ್ ಆಗಿತ್ತಾ, ವಾಸ್ ಇಟ್ ಗುಡ್? ಇಟ್ ವಾಸ್ ನೈಸ್. ಅಂಡ್ ಮತ್ತೆ ಯಶ್ ಅವ್ರನ್ನ 4 ವರ್ಷದಿಂದ ನೋಡಿರೋದು ಸ್ಕ್ರೀನ್ ಮೇಲೆ. ಅಂಡ್ ಇಟ್ಸ್ ನಿಮ್ಗೆ ಆಲ್ರೆಡಿ ಶುಡ್ ಎಕ್ಸ್ಪೆಕ್ಟ್ ಥಿಂಗ್ಸ್ ಏನ್ ನೋಡಕ್ ಸಿಗತ್ತೆ ಅಂತ. ಅವ್ರನ್ನ ಸ್ಲೋಮೋ ಅಲ್ಲಿ ಅವರು ಬ್ಲೇಸರ್ ಗೀಸರ್ ಎಲ್ಲ ಹಾಕೊಂಡ್ಬರೋದು ವಿತ್ ಅಮೇಸಿಂಗ್ ಮ್ಯೂಸಿಕ್, ದಟ್ಸ್ ದೇರ್. ಅದೆಲ್ಲ ನಿಮ್ಗೆ ಸಿಗುತ್ತೆ. ಅಂಡ್ ಕಾಮಿಡಿ ಡೈಲಾಗ್ಸ್ ಬರ್ದಿದ್ದಾರೆ, ಚೆನ್ನಾಗಿತ್ತು. ಅಂಡ್ ಯು ಮೈಟ್ ಫೀಲ್ ಅಲ್ಲಿ ಇಲ್ಲಿ ಹೋಗಿರ್ಬೋದು ಅಂತ. ಬಟ್ ವಾಟ್ ಎಲ್ಸ್ ಕ್ಯಾನ್ ಯು ಎಕ್ಸ್ಪೆಕ್ಟ್ ಇನ್ ಬಿಗ್ ಮೂವಿ? ಅಷ್ಟೇ. ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಗೆ ಕಮ್ಮಿ ಇಲ್ಲ. ಇಟ್ ಇಸ್ ಫುಲ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ.
ಬಟ್ ಅಗೇನ್ ನಾಟ್ ಫಾರ್ ಕಿಡ್ಸ್, ಇದು ಮುಂಚಿಂದಾನೆ ಹೇಳ್ಕೊಂಡ್ ಬಂದಿದ್ದಾರೆ. ಕಂಪ್ಲೀಟ್ಲಿ ಓನ್ಲಿ ಫಾರ್ ಅಡಲ್ಟ್ಸ್. Yes. ಸೊ I mean, every single actor or Very actress have given their best. ಚೆನ್ನಾಗಿ ಕಾಣಿಸಿದ್ರು, ಎಲ್ಲ ಚೆನ್ನಾಗಿತ್ತು. ಎಸ್ ಅಂಡ್ ಇವರು ರುಕ್ಮಿಣಿ ವಸಂತ್ ಅವರು played a very big role in second ಆಕ್ಚುಲಿ half. ಬಿಗ್ ರೋಲ್. ಎಸ್ Very big role in second half. And ಅವ್ರು ಅವ್ರಿಗೂ ಗೊತ್ತಿರುತ್ತೆ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಇಸ್ ಮೈಂಡ್ ಆರ್ ಥಿಂಗ್ಸ್. ಎಸ್ ಎಸ್ So yeah, everyone did their best. Yes, And absolutely. this is how the movie came out. ಇದು ನಮ್ಮ ಒಪಿನಿಯನ್ ಆಗಿತ್ತು. ಸೊ ದಿಸ್ ಇಸ್ ವಾಟ್ ವಿ ಫೆಲ್ಟ್ ಅಬೌಟ್ ದ ಫಿಲಮ್. ಮತ್ತೆ ಹೋಗಿ ನೋಡ್ತೀಯಾ? ಇಮಿಡಿಯೇಟ್ಲಿ ಪ್ರಾಬ್ಲಿ ನಾಟ್. OTT ಮೇಲೆ ಬಂದಾಗ ನೋಡ್ತೀನಿ. Yeah. OTT ಗೆ ಬಂದಾಗ. OTT. ಅದು ಯಾವ್ದಂತ ಗೊತ್ತಿಲ್ಲ ಅಲ್ಲ ಇನ್ನು. ಹಾಕಿರ್ಲಿಲ್ಲ. ಇಲ್ಲ. ಕರೆಕ್ಟ್, ಇಟ್ ವಾಸ್ ನಾಟ್ ಮೆನ್ಷನ್ಡ್. ಸೊ ಪ್ರಾಬ್ಲಿ ಡೀಲ್ ಇನ್ನು ಫೈನಲೈಸ್ ಆಗಿಲ್ಲ. ಗೊತ್ತಿಲ್ಲ ಅಲ್ಲ ಅದು ಏನ್ ಕತೆ ಅಂತ. ಬಟ್ ಎನಿವೇ ನಮ್ಗೆ ಹೀಗ ಅನ್ಸ್ತು. ಅಂಡ್ ಇಟ್ಸ್ ನಾಟ್ ಲೈಕ್ ವೆರಿ ಬ್ಯಾಡ್ ಮೂವಿ, ಇಟ್ಸ್ ನಾಟ್ ಲೈಕ್ ಅ ವೆರಿ ಗುಡ್ ಮೂವಿ. ಇಟ್ಸ್ ಅ ದೇರ್ ಮೂವಿ. ಅಲ್ಲಿದೆ ಮೂವಿ, ಹೋಗಿ ನೋಡಿ ಟೈಮ್ ಇದ್ರೆ. ಅಂಡ್ ಕರೆಕ್ಟ್, ಅಷ್ಟ ಆ ತರ ಮೂವಿ. ಅಂಡ್ ಐ ಪರ್ಸನಲಿ ಎಂಜಾಯ್ಡ್ ಇಟ್. ಸೊ it was an enjoyable film for the most part, but yeah, of course you'll feel okay, ಇನ್ನೂ ಸ್ವಲ್ಪ ಚೆನ್ನಾಗಿರ್ಬೋದಿತ್ತು ಅಂತ. ಅಂಡ್ ನಾವು ಸೆಕೆಂಡ್ ಟೈಮ್ ನೋಡಾಗಿಂದ ದ ಒಪಿನಿಯನ್ ಮೈಟ್ ಚೇಂಜ್ ಬಿಕಾಸ್ Absolutely. ನಮ್ಗೆ ಕಾಂತಾರ ಹಿಂಗೆ ಆಗಿ ಅನ್ಸಿತ್ತು. ಹೌದು. It happens. ಎಕ್ಸಾಕ್ಟ್ಲಿ. ಸೊ It happens. ಸೆಕೆಂಡ್ ಟೈಮ್ ನೋಡೋದ್ರಿಂದ ಇಟ್ ಮೈಟ್ ಫೀಲ್ ರಿಯಲಿ ಗುಡ್ ಆಲ್ಸೋ. ಯು ನೆವರ್ ನೋ. Never, yes. This is absolutely ನಮ್ಮ ಫಸ್ಟ್ ಟೈಮ್ ವಾಚಿಂಗ್ ಎಕ್ಸ್ಪೀರಿಯನ್ಸ್ ಅಂಡ್ ನಮ್ಮ ಒಪಿನಿಯನ್ ಅಷ್ಟೇ. ಯಾ ಇನ್ನು 1 hour ಆಗಿದೆ ನಾವು ಮೂವಿ ನೋಡ್ಬಿಟ್ಟು. ಯಾ ಸೊ ಅಷ್ಟು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಾನು ಯಾವಾಗಲೂ ಹೇಳ್ಕೊಂಡು ಬಂದಂಗೆ ಇಲ್ಲಿವರೆಗೂ ಯಾರು ನೋಡಿರಲ್ಲ ಅಂಡ್ ನೋಡಿದ್ರೆ ತಿಳಿಸಿ. ಅಂಡ್ ಕಮೆಂಟ್ ಮಾಡಿ. ಯಾ ಬಿಕಾಸ್ ಐ ಪ್ರಿಟಿ ಮಚ್ ಶ್ಯೂರ್ ಯಾರು ನೋಡಲ್ಲ ಇಲ್ಲಿವರೆಗೂ. There will be people watching. ಒನ್ ಕಮೆಂಟ್ ಆದ್ರೂ ಬರಲಿ ಪ್ಲೀಸ್, ಇಲ್ಲಿವರೆಗೆ ನೋಡಿದವರು. ಟಾಕ್ಸಿಕ್ ವಾಸ್ ದ ಬೆಸ್ಟ್ ಮೂವಿ. ಇದಕ್ಕೆ ಯಾರಾದ್ರೂ ಅಂತಾರ ನೋಡೋಣ ಇಲ್ಲಿವರೆಗೂ ನೋಡಿದ್ರೆ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್. ಬೈ ಬೈ. Stay tuned.